ಸರ್, ಈಗ ಜಿಟಿ ಮಾಲ್ನಲ್ಲಿ ಲುಂಗಿ ಉಟ್ಕೊಂಡ್ ಬಂದಿದ್ದಾರೆ, ಪಂಚ ಹಾಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳಗಡೆ ಬಿಟ್ಟಿಲ್ಲ. ಸೊ ಒಂದೇ ಮಾತಲ್ಲಿ ಹೇಳ್ಬೋದು, ರೈತರಿಗೆ ಯಾವುದೇ ಕಾರಣಕ್ಕೆ ಈ ಥರದ ಅವಮಾನ ಆಗಬಾರ್ದು. ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಸೂಕ್ತವಾದಂಥ ಒಂದು ಸೂಚನೆಯನ್ನು ಕ್ಲಬ್ಗಳಲ್ಲಾಗಲಿ ಈ ಥರ ಆಗಲಿ, ಯಾವುದೋ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಲು ಆಳೆ ಮೂಳೆ ಮಾಡ್ತಾ ಇರ್ತಾರೆ, ಅದರಲ್ಲಿ ಏನೋ ಒಂದು ಅವ್ರದ್ದೇ ಆದಂಥ ಒಂದು ಇದಿರುತ್ತೆ. ಇಂಥ ಕರ್ನಾಟಕದಲ್ಲಿ ನಡೀತಕ್ಕಂಥ ಚಲನಚಿತ್ರ ಮಂದಿರಗಳಲ್ಲೆಲ್ಲ ಇವ್ರು ಬರಬೇಡಿ, ಪ್ಯಾಂಟ್ ಹಾಕೊಂಡ್ಬರ್ಬೇಕು, ಇದನ್ನು ಅದೆಲ್ಲ ಹೇಳಬಾರ್ದು, ತಪ್ಪಾಗುತ್ತೆ. ನಾನು ಬಹುಶಃ ಮೆಟ್ರೋದಲ್ಲೂ ಹಿಂದೆ ಆಗಿತ್ತು ಅಂತೇಳಿ ಈ ಥರ ಒಂದು ಡಿಸ್ಕಷನ್ ಆಗಿತ್ತು. ಇದೆಲ್ಲಕ್ಕೂ ಸಹ ರೈತರಿಗೆ ಈ ಥರದ ಯಾವುದೇ ಅವಮಾನ ಆಗದಂಗೆ ನಡ್ಕೋಬೇಕು ಅನ್ನೋ ಸೂಚನೆಯನ್ನು ಸರ್ಕಾರದಲ್ಲಿ ಕೊಡುವಂಥ ತೀರ್ಮಾನ ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ನಿರ್ದೇಶನ ಕೊಡಬೇಕಂತ ಸರ್, ಎಲ್ಲ ಕಂಪನಿಯವರಿಗೆ, ಮಾಲ್ನವರಿಗೆ ಎಲ್ಲರಿಗೂ ನಿರ್ದೇಶನ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ. ಕೆಲವೊಮ್ಮೆ ಅವರು ಈ ಥರದ್ದೆಲ್ಲ ನಡ್ಕೊಂಡಾಗ ಗಮನಕ್ಕೆ ಬಂದಾಗಲೇ ತಾನೇ ಸರ್ಕಾರ ಸೂಚನೆ ಕೊಡುವಂಥ ಅನಿವಾರ್ಯತೆ ಬರೋದು. ಅದರಿಂದ ಪಂಚೆ ಅಂದ್ರೆ ಕೀಳು ಯಾಕೆ ಅಂತ ಇವ್ರಿಗೆಲ್ಲ ಒಂದು ನಿಮಿಷ ಅದನ್ನು ಅವ್ರನ್ನೇ ಕೇಳಬೇಕಾಗುತ್ತೆ. ನಾವು ನೀವು ಡಿಸ್ಕಸ್ ಮಾಡೋದಲ್ಲ. ಯಾರು ಪಂಚೆಯನ್ನ ಈ ಥರ ತಿರಸ್ಕರಿಸೋ ಮನೋಭಾವ ಇದೆ, ಅವರನ್ನ ಯಾಕ್ರಪ್ಪ ಪಂಚೆ ಕಂಡ್ರೆ ನಿಮ್ಗೆ ಯಾಕೆ ಕೇಸಿಟ್ಟು ಅಂತ ಕೇಳಬೇಕಾಗ್ತದೆ. ಅದರಿಂದ ಅವ್ರ ಸಿಟ್ಟಿದೆಯೋ, ಬೇಸರ ಇದೆಯೋ, ಒಪ್ಪಿಗೆ ಇದೆಯೋ ಬಿಟ್ಟು ಇಲ್ಲಿ ಈ ಮಣ್ಣಿನಲ್ಲಿ ಮಾಡೋ ಅಂತ ಎಲ್ಲರೂ ಆ ರೈತರಿಗೆ ಗೌರವ ಕೊಡಬೇಕಷ್ಟೇ. ಸರ್, ಇನ್ನೊಂದು ಸರ್, ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ 50% ಮತ್ತು 70% ಉದ್ಯೋಗಾವಕಾಶವನ್ನು ಕೊಡೋಕ್ಕೆ ಮೀಸಲಾತಿ ತರ್ತಾ ಇತ್ತು. ಅದು ಈಗಾಗಲೇ ಹೈ ಲೆವೆಲ್ ಕಮಿಟಿ ಇದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ನಾನು ಒಬ್ಬ ಸದಸ್ಯ ಇದ್ದೀನಿ. ಉಪಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಇವರು ನಮ್ಮ ಪ್ರಿಯಾಂಕರ್ಗೆ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಎಲ್ಲ ಇದ್ದಾರೆ. ಅದರಲ್ಲಿ ಡಿಸ್ಕಷನ್ ಆಗಿದೆ. ಯಾವುದೇ ಕಂಪನಿ ನಮ್ಮಲ್ಲಿ ಪ್ರಾರಂಭ ಮಾಡಿದರೆ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅಂತ. ಅದನ್ನು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿರೋದು ಸ್ವಾಗತಾರ್ಹ ಅಲ್ಲ, ಸಂತೋಷ ಅಲ್ವಾ. ಕೆಲವು ಉದ್ಯಮಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಮೋಹನ್ ದಾಸ್ ಪೈ ಇರ್ಬೋದು, ಇದರಿಂದ ಒಂದಷ್ಟು ನೀರು ನಮ್ಮದು, ಕರೆಂಟು ನಮ್ಮದು, ಭೂಮಿ ನಮ್ಮದು ಎಲ್ಲ ನಾವು ಕೊಟ್ಟು ಕನ್ನಡಿಗರಿಗೆ ಕೊಡಲ್ಲ ಅಂದ್ರೆ ಅರ್ಥ ಏನಿದೆ? ಅವರು ವಿರೋಧ ಮಾಡಲಿ, ತೊಂದರೆ ಇಲ್ಲ ಸರ್. ಇದರಿಂದ ಹೂಡಿಕೆಗೆ ಏನೋ ಸಮಸ್ಯೆ ಆಗಲ್ಲ? ಹೂಡಿಕೆಗೆ ಏನು ಸಮಸ್ಯೆ ಆಗಲ್ಲ. ಎಲ್ಲರೂ ಒಪ್ಕೊಳ್ಳೋದೇ ಇದ್ದಾರೆ. ಎಲ್ಲ ಒಬ್ಬಿಬ್ಬರು ಈ ಥರ ಅಂದಿರ್ಬೋದು, ಅದೇನು ಸಾರ್ಟ್ ಔಟ್ ಆಗುತ್ತೆ. ಅಲ್ಲ ಸರ್, ಅಷ್ಟೊಂದು ಕಾರ್ಮಿಕರು ಅಂತ ನಮ್ಮಲ್ಲಿ ಇದ್ದಾರಾ ಅಂತ ಸರ್? ಸ್ಕಿಲ್ಸ್ ಕಾರ್ಮಿಕರು ಅಷ್ಟೊಂದು ಇದ್ದಾರಾ ಅಂತ? ಯಾರು ಇದ್ದಾರೆ ಅವ್ರಿಗೆ ಕೊಡ್ಲಿ. ಇಲ್ಲದೆ ಇದ್ದು ಸ್ಪೆಷಲಿಸ್ಟ್ ಬೇಕು ಅಂದಾಗ ಯಾರನ್ನೂ ಬೇಕಾದ್ರೂ ಮಾಡಲಿ. ಅದು ಕ್ಯಾಟಗರಿ ವೈಸ್ ಮಾಡಿ ಇದು ಮಾಡ್ತಾರೆ, ಕ್ಯಾಟಗರಿ ವೈಸ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಸೊ ನಾವು ಯಾವುದೋ ಒಂದು ಸ್ಪೆಸಿಫಿಕ್ ಆಗಿ ಸ್ಪೆಷಲಿಸ್ಟ್ ಪೋಸ್ಟೇ ಬೇಕಂದಾಗ ಅವನ್ನ ಇವ್ರನ್ನೇ ತಗಡಿ ಅಂತ ನಾವೇನು ಸರ್ಕಾರ ಆದೇಶ ಮಾಡಲಿಕ್ಕಾಗಲ್ಲ, ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಜನರಲಿ ಅವಕಾಶ ಮಾಡಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.